ಆನೇಕಲ್ ಚಿಕ್ಕವಸಳಿ ಮುಖಾಂತರ ದೊಡ್ಡ ಇಂಡ್ಲವಾಡಿ ಮುಖಾಂತರ ಕನಕಪುರಕ್ಕೆ ಹೋಗುವಂಥ ಮುಖ್ಯ ರಸ್ತೆಯಲ್ಲಿದ್ದೀನಿ. ಬನ್ನಿ, ಇಲ್ಲಿ ಮುಖ್ಯ ರಸ್ತೆ ಪಕ್ಕದಲ್ಲೇ ಇರುವಂತಹ RGSL ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಥವಾ ಮುಖ್ಯಮಂತ್ರಿಗಳ ಬಹುಮಹಡಿ 1 ಲಕ್ಷ ಬಹುಮಹಡಿ ಯೋಜನೆಯಲ್ಲಿ ನಿರ್ಮಾಣ ಆಗ್ತಾ ಇರೋವಂಥ ಪ್ರಾಜೆಕ್ಟ್ ಇದು. ನಮಸ್ತೆ ಸ್ನೇಹಿತರೆ, ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಆನೇಕಲ್ ಗ್ರಾಮಾಂತರ ಅಂದರೆ ಆನೇಕಲ್ಲಿಂದ ಕನಕಪುರಕ್ಕೆ ಹೋಗೋ ರಸ್ತೆ, ಚಿಕ್ಕವಸಳಿ ರಸ್ತೆಯಲ್ಲಿ ಮೈನ್ ರಸ್ತೆಯಲ್ಲೇ ಇರುವಂಥ ಪ್ರಾಜೆಕ್ಟ್ ಹತ್ರ ಬಂದಿದ್ವಿ. ನೋಡಿ, ಇಲ್ಲಿ ಡೆವಲಪ್ ಮಾಡ್ತಾ ಇರೋದು ಯಾವುದಪ್ಪ ಇದು? ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್. ರಾಮ್ಕಿ ಅವ್ರದ್ದು ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡೋಣ ಬನ್ನಿ ಮುಂದೆ. ಸ್ನೇಹಿತರೆ, ಮುಖ್ಯ ರಸ್ತೆ ಪಕ್ಕದಲ್ಲೇ ಬರುವಂಥದ್ದು ನೋಡಿ. ನಡಿಯಪ್ಪ ಜಗಪ್ಪ. ಇವರು ನಮಗೆ ಫ್ಲ್ಯಾಟ್ ತೋರಿಸ್ತಾರೆ, ಡೆಮೋದು. ಮುಂದೆ ಹೋಗಿ ಫ್ಲ್ಯಾಟೆಲ್ಲ ಹೇಗಿದೆ, ಹಾಗೆ ನಮ್ಮ ಜಗಮಗ ಜಗ್ಗಿ ಏನು ಹೇಳ್ತಾನೆ ಈ ಫ್ಲ್ಯಾಟ್ ಬಗ್ಗೆ. ಇವತ್ತು ಈ ವಿಡಿಯೋಗೆ ಏನೇನು ಫಿನಿಶಿಂಗ್ ಇದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಫಸ್ಟ್ ಫ್ಲೋರಲ್ಲಿ ಹೋಗೋಣ. ನೋಡಿ, ಮುಖ್ಯ ರಸ್ತೆ ಪಕ್ಕದಲ್ಲೇ ಇರುವಂಥದ್ದು. ನಾವೀಗ ಫಸ್ಟ್ ಫ್ಲೋರಲ್ಲಿ ಬಂದಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಅದು ಕಾರಿಡಾರು, ಇದು ಲಿಫ್ಟು, ಇದು ಈ ಕಡೆ ಹೊತ್ತು ಮುಳುಗೋ ಕಡೆ, ಇದು ಆ ಕಡೆ ಎಂಡಿಂಗು. ನೋಡಿ, ಇದು ಡಿ ಬ್ಲ್ಯಾಕ್, ಡಿ, ಅದು ಇ. ಆ ಗ್ಯಾಪಲ್ಲಿ ಏನು ಕಾಣಿಸ್ತಾ ಇದೆ ಅದು ಇ, ಇದು ಡಿ. ನಾವೀಗ ಫ್ಲ್ಯಾಟ್ ಒಳಗಡೆ ಹೇಗಿದೆ ಏನು ಅಂತ ನೋಡೋಣ ಬನ್ನಿ. ಎ ಬ್ಲ್ಯಾಕಲ್ಲಿ ಒಂದು ರೂಮ್ ನೋಡಿದ್ದೀವಿ. ಇದು 1ನೇ ನಂಬರ್ ರೂಮ್. ಫಸ್ಟ್ ಫ್ಲೋರಲ್ಲಿ 1ನೇ ನಂಬರ್ 001. ಇದು ಬಂದು ಸಿಮೆಂಟೆಲ್ಲ ಮಾಡಿರೋಂಥದ್ದು. ಇದು ವುಡ್ಡು, ಸೌಂಡಲ್ಲೇ ಗೊತ್ತಾಗುತ್ತೆ. ಡೋರ್ ಓಪನ್ ಮಾಡೋ ಬಾಜೆಗೆ. ನೋಡಿ, ಈ ಒಂದು ಫ್ಲ್ಯಾಟ್ದು ಟೋಟಲ್ ಎಷ್ಟೆಷ್ಟು ಮೆಜರ್ಮೆಂಟ್ ಬರುತ್ತೆ ಅಂತ ತೋರಿಸಿದ್ದಾರೆ ಎಲ್ಲ. ಇದು ಮೆಜರ್ಮೆಂಟು ಅಡಿ ಲೆಕ್ಕದಲ್ಲಿ ಪೆನ್ಸಿಲಲ್ಲಿ ಬರೆದಿದ್ದಾರೆ ಗೊತ್ತಾಗಂಗೆ. ಇದು ಮೆಜರ್ಮೆಂಟ್ ಮೀಟ್ರ್ ಲೆಕ್ಕದಲ್ಲಿ ಹಾಕಿದ್ದಾರೆ. ತುಂಬ ಜನ ಕನ್ಫ್ಯೂಸ್ ಆಗುತ್ತೆ. ಕಿಚನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. 4.75ಕ್ಕೆ 3.75 ಬರೋವಂಥದ್ದು ಯುಟಿಲಿಟಿ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ತೋರಿಸಿದ್ದಾರೆ ಇಲ್ಲಿ ಮೆಜರ್ಮೆಂಟು. ಇದು ಲಿವಿಂಗ್ ಏರಿಯಾ, ಬೆಡ್ರೂಮು, ಪ್ಯಾಸೇಜು, ವಾಶ್ರೂಮು, ಇದರಲ್ಲಿ ಬಚ್ಚಲು ಮನೆ ಮತ್ತು ಬಾತ್ರೂಮು ಸಪ್ರೇಟ್ ಕೊಟ್ಟಿದ್ದಾರೆ. ಕಿಚನ್ನು, ಯುಟಿಲಿಟಿ, ಹೀಗಾಗಿ ಈ ಟೋಟಲ್ಲು ಬರೋವಂಥದ್ದು ಇದು. ಈಗ ನೋಡ್ತಾ ಹೋದರೆ ಇದು ಹಾಲು, ಇಲ್ಲೊಂದು ಫ್ಯಾನ್ ಹಾಕಿದ್ದಾರೆ. ಇವರು ಇಲ್ಲೇನು ಕೊಟ್ಟಿದ್ದಾರೆ ಡೆಮೋ ರೂಮಲ್ಲಿ, ಇದೇನು ಇದೆ ಅದೆಲ್ಲ ಸೇಮ್ ಬರುತ್ತೆ ಇಲ್ಲ ಗೊತ್ತಿಲ್ಲ, ಆದರೆ ಇಲ್ಲಿ ಫಿಟ್ ಮಾಡಿದ್ದಾರೆ. ಇಲ್ಲ ಈ ಥರ ಮಾಡ್ಕೊಬೋದು ಅಂತ ಕೊಟ್ಟಿದ್ದಾರೆ. ನೀವು ಎಲ್ಲ ಫ್ಲ್ಯಾಟ್ಗೂ ಹಾಕ್ಕೊಡ್ತಾರೆ ಗೊತ್ತಿಲ್ಲ. ಇಲ್ಲೊಂದು ಯಾಂಕರ್ ಕಂಪ್ನಿದು DP ಹಾಕಿಕೊಟ್ಟಿದ್ದಾರೆ. ಸ್ವಿಚ್ಚು, ಪ್ಲೇಟ್ ಎಲ್ಲ ಚೆನ್ನಾಗಿದೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿದೆಯಪ್ಪ. ತೆಗಿ, ವಿಂಡೋ ತೆಗಿಯೋದು. ನೋಡಿ, ಈ ಥರ ವಿಂಡೋ ತೆಗೆದ್ರೆ ಈ ಥರ ನೋಡೋಕ್ಕೆ ಸಿಗುತ್ತೆ. ನೋಡೋದು ಏನು ವಿಂಡೋ ನೋಡ್ತಾ ಇದ್ದೀರಾ, ಇದು ಡಿ ಬ್ಲ್ಯಾಕ್. ನೋಡಿ, ಇಲ್ಲಿ ಇಲ್ಲೊಂದು ಎಕ್ಸಾಕ್ಟ್ ಫ್ಯಾನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಫ್ರಿಡ್ಜ್ ಇಡ್ಬೋದು ಅನ್ಕೊತೀನಿ, ಫ್ರಿಡ್ಜ್ ಪಾಯಿಂಟ್ ಇದು. ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಮಿಕ್ಸಿ ಪಾಯಿಂಟು, ಇಲ್ಲೊಂದು ವಾಷಿಂಗ್ ಇದು ಅಡುಗೆ ಮನೆಯಲ್ಲಿ ಬರೋಂಥ ಸಿಂಕ್ ಇದು.
ಟ್ಯಾಪ್ ಹಿಂಡ್ವೇರ್ ಅಂತ ಕೊಟ್ಟಿದ್ದಾರೆ, ಕಂಪ್ನಿ ಚೆನ್ನಾಗಿದೆ. ಇಲ್ಲಿ ಬಂತು ಅಂದರೆ ನೋಡಿ ಫಿನಿಲೆಕ್ಸ್ದು CPVC ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಎಲ್ಲ ಫಿನಿಲೆಕ್ಸ್ಗೆ ಬಳಸಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ಸ್ವಿಚ್ ಪ್ಲೇಟ್ಗಳು ಮತ್ತು ಹಿಂಡ್ವೇರು ಟ್ಯಾಪ್ ಹಾಕಿದ್ದಾರೆ. ಇದು ಮೋಸ್ಟ್ಲಿ ತುಂಬ ಕಡೆ ನಾನು ನೋಡಿದಾಗಲ್ಲ ಅನ್ಕೊತೀನಿ, ಇದು ತುಂಬ ಕ್ಲೋಸ್ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು, ಯಾಕಂದರೆ ಚೆನ್ನಾಗಿರ್ತದೆ. ಇಲ್ಲಾಂದರೆ ಹಿಂಗೆ ಇದ್ದರೆ ತುಂಬ ಕಷ್ಟ. ಏನು ಮಾಡ್ತಾರೆ ನೋಡೋಣ ಫಿನಿಶಿಂಗ್ ಆದಮೇಲೆ. ಇದೆಲ್ಲ ಕ್ಲೋಸ್ ಇದ್ದರೆ ಚೆನ್ನಾಗಿರ್ತದೆ. ಇದು ಯುಟಿಲಿಟಿ, ಓಕೆನಾ. ಹಾಗೆ ಕಿಚನಿಂದ ಆಚೆ ಬಂದರೆ ಇಲ್ಲಿ ನೆಕ್ಸ್ಟು ರೂಮ್ ಹೋಗೋಣ. ರೂಮಲ್ಲಿ ಸಹ ಇದು ಸಿಮೆಂಟ್ ಇದೆ, ಜೊತೆಗೆ ವುಡ್ದು ಡೋರ್ ಕೊಟ್ಟಿದ್ದಾರೆ, ಪ್ಲೇವುಡ್ ಸೀಟು. ಇಲ್ಲೂ ಸಹ ಒಂದು ಟ್ಯೂಬ್ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ವಿಂಡೋ, ಗಾಳಿ ಬೆಳಕಿಗೆ ತೊಂದರೆ ಇಲ್ಲ ನೋಡಿ, ಹರಡಿ ಬಿಸಿಲಿದೆ. ರೂಮು ಸಹ 8ಕ್ಕೆ 10 ಬರುತ್ತೆ, ಚೆನ್ನಾಗಿದೆ. ಇಲ್ಲಿ ಏನಿದೆ ನೋಡೋಣ. ಇದು ಬಾತ್ರೂಮ್, ಇದು ಇಂಡ್ವೇರೇ ಕೊಟ್ಟಿದ್ದಾರೆ, ಇದೆಲ್ಲ ಫಿಟ್ಟಿಂಗ್ಸು ಎಲ್ಲ ಚೆನ್ನಾಗಿದೆ. ಏನು ಹೇಳ್ಕೊಳ್ಳೋಂಥದ್ದು ನೆಗೆಟಿವ್ ಅನ್ನೋದು ಏನಿಲ್ಲ ನೋಡಿ, ಚೆನ್ನಾಗಿದೆ. ಸ್ವಲ್ಪ ಕತ್ಲಾಯಿತು. ಇಲ್ಲಿ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಎಕ್ಸಾಕ್ಟ್ ಪಾಯಿಂಟ್ ಲೈಟ್ ಪಾಯಿಂಟ್ ಒಂದು ಎಕ್ಸಾಕ್ಟ್ ಫ್ಯಾನ್ ಇಟ್ಕೊಳೋದಕ್ಕೆ ಒಂದು ಲೈಟ್ ಸಾಕೆಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಹೋದರೆ ಇದು ಬಚ್ಚಲ ಮನೆ ನೋಡಿ, ಬಚ್ಚಲ ಮನೆ ಸಹ ಚೆನ್ನಾಗಿದೆ. ನಾನು ಇದನ್ನು ನೋಡ್ಸೋಕ್ಕಾಗ್ತಾಯಿಲ್ಲ, ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ನೋಡಿ. ಇದು ಗೀಸರ್ ಪಾಯಿಂಟು. ಇದರಲ್ಲಿ ಒಂದು ನೋಟಿಸ್ ಮಾಡಬೇಕು, ಇಲ್ಲಿ ಗೀಸರ್ದು ಕರೆಂಟ್ ಪಾಯಿಂಟ್ ಮಾಡಿದ್ದಾರೆ ಈ ಫ್ಲ್ಯಾಟಲ್ಲಿ. ಇವರು ಎಲ್ಲ ಮಿಸ್ ಆಗಿದೆ ಅನ್ಕೋತೀನಿ, ಯಾಕೆಂದರೆ ಎಲ್ಲೂ ನೋಡೋರು ಗೀಸರ್ಗೆ ಇನ್ಲೈಟು ಔಟ್ಲೈಟು ಟ್ಯಾಪೇ ಇಲ್ಲ. ಹಾಗಾಗಿ ಇದು ಮಿಸ್ ಆಗಿದೆ, ಏನು ಮಾಡ್ತಾರೆ ಗೊತ್ತಿಲ್ಲ ನೋಡಿ. ಒಂದೇ ಒಂದು ಟ್ಯಾಪ್ ಇದೆ. ಇದು ವಾಶ್ ಬೇಸಿನ್ ಬರೋದಕ್ಕೆ ಒಂದು ಪಾಯಿಂಟ್ ಮಾಡಿದ್ದಾರೆ ನೋಡಿ, ಈ ಥರ ಇದೆ. ಟೈಲ್ಸ್ಗಳು ಅಷ್ಟೇ ಚೆನ್ನಾಗಿರೋದು, ಒಳ್ಳೆ ಕಲೆಕ್ಷನ್ ಮಾಡಿದ್ದಾರೆ, ಚೆನ್ನಾಗಿ. ಇದು PVC ಡೋರ್ ಕೊಟ್ಟಿದ್ದಾರೆ, ಬಚ್ಚಲ ಮನೆಗೆ ಬಾತ್ರೂಮ್ಗೆಲ್ಲ PVC ಡೋರ್ ಕೊಟ್ಟಿದ್ದಾರೆ. ಇಷ್ಟು ಸ್ಪೇಸ್ ಪ್ಯಾಸೇಜ್ ಸಿಗುತ್ತೆ. ಇದೇನು ಇದು ಹಾಲಲ್ಲಿ ಬಂದರೆ ಲೆಫ್ಟ್ ಸೈಡ್ಗೆ ಫಸ್ಟು ನೋಡಿ, ಇದು ರೂಮ್ಗೆ ಒಂದು ಎಂಟ್ರೆನ್ಸು, ಇದು ಬಾತ್ರೂಮು, ಮತ್ತು ಇಲ್ಲಿ ರೈಟ್ ಸೈಡ್ಗೆ ಬಚ್ಚಲ ಮನೆ, ಮತ್ತು ಇದು ಅಡುಗೆ ಮನೆ. ಈ ಥರ ನೋಡೋಕೆ ಸಿಗುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಿ ಏನು ಡೆವಲಪ್ಮೆಂಟ್ ಆಗಿದೆ ನೋಡಿಸಿ ಅಂತ. ಆಲ್ಮೋಸ್ಟ್ ನಾನು ಬಂದಾಗ ಬೇಸಿಕ್ ನೋಡಿದ್ದೀನಿ, ಈ ವಿಡಿಯೋಲ್ಲೇ ಹೇಳ್ತೀನಿ. ಸೇಮ್ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅಷ್ಟೇ, ಎಲ್ಲ ಸೇಮ್ ಹಂಗೆ. ಅವ್ರ ಅಭಿಪ್ರಾಯ ಕೇಳೋಣ ಬನ್ನಿ. ಹೆಂಗಪ್ಪ ಇತ್ತು ಜಗಪ್ಪ? ಫ್ಲ್ಯಾಟ್ ಎಲ್ಲ ಚೆನ್ನಾಗಿದೆ, ಗಾಳಿ ಬೆಳಕು ಇಲ್ಲಿ ಸ್ವಲ್ಪ ಎಲ್ಲ ಫ್ರೀಡಮ್ ಇದೆ, ಎಲ್ಲ ಚಿಕ್ಕದಾಗಿ ಏನು ಮಾಡಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆರಾಮಾಗಿ ಒಂದು ಮಿಡ್ಲ್ ಕ್ಲಾಸ್ ಕುಟುಂಬ ಇಲ್ಲಿ ಬಂದು ವಾಸ ಮಾಡ್ಬೋದು. ಆಲ್ಮೋಸ್ಟು ಸ್ನೇಹಿತರನ್ನ ಮತ್ತು ಬಂಧು ಬಳಗದಲ್ಲಿ ನೋಡಿರ್ತೀಯ. ನಮ್ಮ ಆನೇಕಲ್ ಮಟ್ಟಕ್ಕೆ ಹೋಗೋಣ. ನಮ್ಮ ಆನೇಕಲ್ಲೇ ನಾವಿರೋದಾಗಿರ್ಬೋದು, ಇನ್ನು ಯಾರನ್ನ ಸ್ನೇಹಿತರ ಮನೆ ಇರ್ಬೋದು, ಆ ಮನೆಗೆ ಕಂಪೇರ್ ಮಾಡಿದ್ರೆ ಈ ಮನೆ ಎಷ್ಟು ಚಿಕ್ಕದಿದೆ, ಆ ಮನೆಗೆ ಕಂಪೇರ್ ಮಾಡಿದ್ರೆ ಇನ್ನೂ ಎಷ್ಟು ದೊಡ್ಡದಿದೆ ಅನಿಸ್ತಾ ಇದೆ. ಎಷ್ಟು ಡಿಫ್ರೆನ್ಸ್ ಜಾಸ್ತಿನೇ ಇದೆ. ಇಲ್ಲಿ ಸ್ವಲ್ಪ ಫ್ರೀಡಮ್ ಆಗಿದೆ ಜಾಗ, ಜಾಸ್ತಿ ಚಿಕ್ಕದಾಗ ಏನು ಮಾಡಲಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಗೌರ್ಮೆಂಟ್ ಪ್ರಾಜೆಕ್ಟು ನಮ್ಮ ಅನಿಸಿಕೆ ಇದ್ದಿದ್ದು ಹಂಗೆ, ಇವಾಗ ನಿನ್ನ ಅನಿಸಿಕೆ ಇತ್ತು, ನೀನು ಒಂದ್ಸಲ ನೋಡು ಅಂತ ಹೇಳಿದೆ. ನಾನು ಬೇರೆ ಕಡೆ ನೋಡಿದ್ಮೇಲೆ ಏನು ಅನ್ನಿಸ್ತು? ಬೇರೆ ಕಡೆ ನೋಡಿ ಗೌರ್ಮೆಂಟ್ ಪ್ರಾಜೆಕ್ಟು ಹಿಂಗಿರಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು. ಈ ಫ್ಲ್ಯಾಟ್ ನೋಡಿದ್ಮೇಲೆ ಹಂಗೆ ಅನಿಸ್ತು. ಯಾಕಂದ್ರೆ ನಾನು ಬೆಂಗಳೂರು ಸರೌಂಡಿಂಗ್ ನೋಡಿದ್ದೀನಿ, ಇಲ್ಲಿ ಸ್ವಲ್ಪ ಫ್ರೀಡಮ್ ಆಗಿದೆ ಮನೆ, ಪರವಾಗಿಲ್ಲ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇದು ಬೆಟರ್. ನಾವು ಕೊಡೋ ಕಾಸಿಗೆ ಏನು ಸಬ್ಸಿಡಿ ಎಲ್ಲ ಹೋಗಿ 10,000 50,000 ಜನರಲ್ ಕ್ಯಾಟಗರಿಗಿದೆ.
ವರ್ತು ಅನಿಸ್ತದ ಹಾಂ ವರ್ತು ಹಾ? ವರ್ತೇ ಇದು ಕೊಡ್ಬೋದಾ? ಕೊಡ್ಬೋದು. ಇದನ್ನ ಕೊಟ್ಟು ಬಂದು ಲೈವಲ್ಲಿ ನೋಡೋರಿಗೆ ಕ್ಲೀನಾಗಿ ವಿಷಯ ಅರ್ಥ ಆಗ್ತದೆ. ಕ್ಲೀನಾಗಿ ಮತ್ತೆ ಇದು ನೀಟಾಗಿದೆ. ಆರಾಮಾಗಿ ಬಂದು ಮಿಡ್ಲ್ ಕ್ಲಾಸ್ ಕುಟುಂಬ ನೆಮ್ಮದಿಯಾಗಿ ಜೀವನ ಸಾಗಿಸ್ಬೋದು. ಆನೇಕಲ್ಲು ಕನಕಪುರ ಮೈನ್ ರಸ್ತೆ ಇದು. ಆನೇಕಲ್ ಕನಕಪುರ ಬಸ್ಗಳೆಲ್ಲ ಹಿಂಗೆ ಹೌದು, KSRTC ಹೋಗೋದು ಇದೆ ಮೈನ್ ರಸ್ತೆ. ಅದು ಹೊಸದಾಗಿ ಡೆವಲಪ್ಮೆಂಟ್ ಆಗಿರೋದು ಇಂಗ್ಲೋಡಿ ಕ್ರಾಸ್ ಇಂದ. ಆದ್ರೆ ಇದು ಹಳೇದು ಬಸ್ ರೂಟ್ ಇದು. ಆದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ತುಂಬಾ ಭರವಸೆ ಇದೆ. ನನಗಂತೂ ಇದು ತುಂಬಾ ಪ್ರಾಜೆಕ್ಟ್ ಇರೋದು ಗೊತ್ತಿರೋದ್ರಿಂದ ನಾನು ಇಲ್ಲೇ ಮಾಡ್ಕೊಂಡಿದ್ದೀನಿ. ನಿನಗೂ ಮಾಡ್ಕೊ ಅನ್ನೋದು ನನ್ನ ಆಸೆ. ನಿನ್ಗೆ ಎಲ್ಲಿ ಬೇಕಾದ್ರೂ ನಾನು ಮಾಡಿಸ್ಕೊಡ್ತೀನಿ. ಆದರೆ ನಿನಗೇನ ಬೇಕು ಅಂದರೆ ನಿನ್ನ ಕುಟುಂಬದಲ್ಲಿ ಯಾರಿಗಾನ ಸ್ನೇಹಿತರಿಗೆ ಯಾರಿಗಾನ ಬೇಕು ಅಂದರೆ ನಾವು ಹುಟ್ಟು ಬೆಳೆದಿದ್ದ ಊರ ಹತ್ರ ಪಕ್ಕದಲ್ಲಿ ಇರಲಿ ಅನ್ನೋದು ನನ್ನ ಅನಿಸಿಕೆ. ಏನಾನ ಇಷ್ಟ ಆದರೆ ಯಾರಿಗಾನ ರೆಫರ್ ಮಾಡು. ಮತ್ತೆ ಇದು ಚೆನ್ನಾಗಿದೆ. ಒಟ್ಟಾರೆ ನೋಡಿದಕ್ಕೆ ಏನು ಅನಿಸ್ತು? ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ತುಂಬ ವಿಶಾಲವಾಗಿದೆ. ಇಷ್ಟೊಂದು ಈ ಸ್ಪೇಸು ಹಿಂದೆಗಡೆ ನಾವು ನೋಡ್ತಿರಲ್ವಾ, ಇಷ್ಟು ಈ ಭಾಗ ನಮ್ಮ ಮನೆಯಿಂದ ಈಚೆಗೆ ಬಂದರೆ ಅಷ್ಟು ಸಿಗಲ್ಲ ಬೇರೆ ಕಡೆ ಫ್ಲಾಟಿಗೆ ನಾವು ನೋಡಿದ್ರೆ. ಇಲ್ಲಿ ಗೌರ್ಮೆಂಟ್ ಪ್ರಾಜೆಕ್ಟಲ್ಲಿ ಸ್ವಲ್ಪ ವಿಶಾಲವಾಗಿ ಮಾಡಿದ್ದಾರೆ. ಲೆಕ್ಕದಲ್ಲಿ ಕ್ವಾಲಿಟಿ ನೋಡೋದಾದರೆ ನೀವು ನೋಡ್ಕೊಂಡು ಹೋದ್ರೂ ಕೂಡ ಕ್ವಾಲಿಟಿ ಇದೆ. ಆರಾಮಾಗಿ ನಾವು ಕೊಡೋ ದುಡ್ಡಿಗೆ ಯಾವುದೇ ಗೌರ್ಮೆಂಟ್ ಕಡೆಯಿಂದ ಅಂದ್ಬಿಟ್ಟು ಮೋಸ ಆಗ್ತಿತ್ತೆ ಅವೆಲ್ಲ ಏನಿಲ್ಲ. ಪ್ರಾಡಕ್ಟ್ ಚೆನ್ನಾಗಿದೆ. ಇವರು ಉಪಯೋಗಿಸಿರೋವಂಥ ವಸ್ತುಗಳು ಚೆನ್ನಾಗಿದೆ. ಬಾಗಿಲಾಗಿರ್ಬೋದು, ಇದಕ್ಕೆ ಹಾಕಿರುವಂಥ ವುಡ್ಡು ಅವೆಲ್ಲ ಚೆನ್ನಾಗಿದೆ. ಎಷ್ಟು ದಿನ ಆಯ್ತು ನೀನು ಅರ್ಜಿ ಹಾಕಿ ನಾನು ಒಂದು 24-25 ದಿವಸ ಆಯಿತು. 24 ದಿನ ಇದೆ. ನಾನು ಮಾಡೋಂಥದ್ದು ತುಂಬ ಜನ ಮಾಡ್ತಾರೆ. ಅವೇರ್ನೆಸ್ ಅಂದರೆ ನಮ್ಮ ಬಡ ಜನಕ್ಕೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಸಿಗಲಿ ಅನ್ನೋ ಉದ್ದೇಶ. ಆದರೆ ತುಂಬ ಜನ ಇದನ್ನು ಮಿಸ್ಯೂಸು ಮಾಡೋರು ಇರ್ಬೋದೇನೋ, ಅದು ನಮಗೆ ಗೊತ್ತಿಲ್ಲ, ಯಾರೂ ಗೊತ್ತಾಗಲ್ಲ. ಅದು ಇದರಲ್ಲಿ ಮಾಡೋಕ್ಕೇನೋ ನಿನ್ನ ಗಮನಕ್ಕೆ ಬಂದಂಗೆ ಇದನ್ನ ಯಾರನ್ನ ಮಧ್ಯವರ್ತಿಗೆ ಬಂದು ಏನನ್ನ ದುಡ್ಡು ಮಾಡಿ ಜನಗಳಿಗೆ ಮೋಸ ಮಾಡೋ ಸಾಧ್ಯತೆ ಎಷ್ಟು ಮಟ್ಟಕ್ಕೆ ಐತೆ? ಆಯ್ತಾ? ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ. ಎಲ್ಲ ಅವ್ರ ಕಣ್ಣು ಮುಂದೆನೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಆನ್ಲೈನ್ ಓಕೆ ಆಗಬೇಕು, ಆನ್ಲೈನಲ್ಲೇ ಪೇಮೆಂಟ್ ಮಾಡೋದೆಲ್ಲ ಅವ್ರಿಗೆ ನೀಟಾಗೆಲ್ಲ ಅವ್ರ ಮೆಸೇಜ್ ಬಂದರೆ ನಾವು ಗೊತ್ತಾಗೋದು ನೀಟಾಗಿ. ಆರಾಮಾಗ ಸೆಕ್ಯೂರಿಟಿ ಇದೆ, ಜನಗಳಿಗೆ ಯಾವುದೇ ಮೋಸ ಆಗದಿದ್ದಂಗೆ ಮೋಸ ಆಗಲ್ಲ. ನಂಬ್ಕೊಂಡು ಆರಾಮಾಗಿ ಅವರು ಅಪ್ಲೈ ಮಾಡಿ ಇದಕ್ಕೆ ಮನೇನ ಅವ್ರು ಸ್ವಂತ ಮಾಡ್ತಾರೆ. ಇವಾಗ ಈ ಮನೆಗೆ ಅರ್ಜಿ ಹಾಕೋದು ನಿಮ್ಗೆ ಕಷ್ಟ ಆಯ್ತಾ? ಇಲ್ಲ ಏನು ಕಷ್ಟ ಇಲ್ಲ, ಸಿಂಪಲ್ ಆಗಿದೆ. ಸಿಂಪಲ್ ಮೆಥಡ್. ಏನು ಗೌರ್ಮೆಂಟ್ ಕೇಳಿದ್ದಾರೆ, ಆ ಗೌರ್ಮೆಂಟ್ ಕೇಳಿರುವಂತ ಡಾಕ್ಯುಮೆಂಟ್ಗಳು ನೀವು ಇಲ್ಲಿ ಸ್ಥಳೀಯರು ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಬೇಕು. ಅದೊಂದು ದಾಖಲೆಗಳ ಮುಖಾಂತರ ಕೇಳಿದ್ದಾರೆ. ಸಿಂಪಲ್ ಆಗಿ ಇದೆಯಲ್ಲ, ಏನನ್ನ ಕಷ್ಟ ಆಯ್ತು ತುಂಬಾ ಜನಕ್ಕೆ. ಈ ಮನೆ ತಗೊಳೋದು ದೊಡ್ಡ ಸವಾಲ್ ಆಗ್ಬಿಟ್ಟಿದೆ. ಅಷ್ಟೇನಿಲ್ಲ, ಅವ್ರು ಕೇಳಿರೋ ಡಾಕ್ಯುಮೆಂಟ್ಸ್ ಎಲ್ಲರ ಹತ್ರ ಈಗಿರೋ ಆಲ್ಮೋಸ್ಟ್ ಇರುತ್ತೆ, ಎಲ್ಲ ಇರುತ್ತೆ, ವ್ಯಾಲಿಡ್ ಇರ್ಬೇಕು ಅಷ್ಟೇ. ಅಷ್ಟೇ ಇನ್ನೇನಿಲ್ಲ. ಆರಾಮಾಗಿ ಕಣ್ಣಲ್ಲಿ ನೋಡ್ದಂಗೆ ಮುಂದೆ ಬಂದು ತಗೊಬೋದು. ನನ್ನ ಫಸ್ಟ್ ಟೈಮು ವಿಡಿಯೋ ನೋಡೋಂಥವ್ರಿಗೆ ನಾನು ಕೇಳೋದು ಇಷ್ಟೇ, ಯಾರಿಗಾದರೂ ಈ ಮನೆ ನಾವು ತೊಗೊಬೇಕು ಅನ್ನೋ ಆಸೆ ಇರೋರು ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಸೇಮೇ ಆನೇಕಲ್ ಕನ್ನಡಿಗನೇ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದುಬಿಟ್ಟು ಒಂದು ಮೆಸೇಜ್ ಮಾಡಿ. ಈ ಯೂಟ್ಯೂಬಲ್ಲೆಲ್ಲ ಅಂತ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡಿ, ನಂಬರ್ಗಳು ಶೇರ್ ಮಾಡಬೇಡಿ, ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಇನ್ಸ್ಟಾಗ್ರಾಮ್ ಪೇಜ್ಗೆ ಬನ್ನಿ, ನಿಮ್ಗೇನೇ ಇದ್ದರೂ ಇಲ್ಲಿ ಅಭಿಪ್ರಾಯ ಕೇಳಿ. ಆದರೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಬಂದುಬಿಟ್ಟು ನೀವು ಒಂದು ಮೆಸೇಜ್ ಹಾಕಿ, ನಿಮ್ಮ ಅಡ್ರೆಸ್ ಹೇಳಿ, ನಾನೇ ಟೈಮ್ ನೋಡ್ಕೊಂಡು ಅಟೆಂಡ್ ಮಾಡಿ ಮಾತಾಡ್ತೀನಿ. ಇಲ್ಲಾಂದರೆ ನಿಮ್ಗೆ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ. ನೀವು ಎಲ್ಲೋರು ಏನೋ ಅಂತ ಒಂಚೂರು ಡೀಟೇಲ್ಸ್ ಹಾಕಿ ನನ್ನ ಫೋನ್ ನಂಬರ್ ಸೆಂಡ್ ಮಾಡಿದರೆ ನಾನು ಬಂದು ಅಪ್ಲೈ ಮಾಡೋದು ಹೆಂಗೆ ತೊಗೊಬೇಕು ಏನು ಎಲ್ಲ ಡೀಟೇಲಾಗಿ ನಾನು ನಿಂತು ಮಾಡಿಕೊಡ್ತೀನಿ. ನನಗೇನೂ ಇಲ್ಲ ಇದರಲ್ಲಿ. ನನಗೊಂದು ಸೋಷಲ್ ಸರ್ವಿಸ್ ಕೊಡಬೇಕು ಅನ್ನೋದು ಅಷ್ಟೇ ಉದ್ದೇಶ. ನನ್ನಂತೆ ಎಲ್ಲರೂ ತುಂಬ ಜನಕ್ಕೆ ಇರೋರಿಗೆ ಸಿಗ್ತದೆ, ಅಲ್ಲ ಯಾರು ಇಲ್ದಿರೋರು ಸಿಗಲಿ ಅನ್ನೋದು ಉದ್ದೇಶ ನನ್ನದು. ಅದಕ್ಕಾಗಿ ಇದರಲ್ಲಿ ಯಾವುದೇ ಪ್ರಮೋಷನ್ ಇಲ್ಲ. ಈ ಪ್ರಮೋಷನ್ ವಿಡಿಯೋ ಅಲ್ಲ ಇದು, ಗೌರ್ಮೆಂಟ್ ಕಡೆಯಿಂದ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು. ಬಾಯಿಂದ ಬಾಯಿಗೆ ಈ ಮಾಹಿತಿ ತಲುಪಲಿ, ಮಾತಿಂದ ಮಾತಿಗೆ ಹೋಗ್ಲಿ ಅನ್ನೋ ಒಂದೇ ಉದ್ದೇಶ. ಬನ್ನಿ ಈ ವಿಡಿಯೋನ ಮುಂದುವರ್ಸೋಣ. ಹಂಗೆ ಹೊರಗಡೆ ಎಲ್ಲ ಯಾವ ಥರ ಇದೆ ನಮ್ಮ ಜಗಪ್ಪ ನನ್ನ ಸ್ನೇಹಿತನಿಗೆ ತುಂಬ ಇನ್ಫಾರ್ಮೇಷನ್ ಬೇಕು. ಯಾಕಂದರೆ ಬರೀ ಫಸ್ಟ್ ಫ್ಲ್ಯಾಟ್ ನೋಡಲಿ ಅಂತ ತೋರಿಸಿದ್ದೀವಿ. ಫ್ಲ್ಯಾಟ್ ಆದಮೇಲೆ ಔಟ್ ಸೈಡೆಲ್ಲ ಏನು ಬರುತ್ತೆ ಬರುತ್ತೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಲಿಫ್ಟ್ ಇತ್ತು, ಹಂಗೆ ಕಂಟಿನ್ಯೂ ಆಗ್ತಾ ಇದ್ದೀವಿ. ಇಲ್ಲಿ ಬಂದರೆ ಇಲ್ಲಿ ಸೆಂಟ್ರಲ್ಲಿ ಈ ಬಿಲ್ಡಿಂಗ್ ಸ್ಟ್ರಕ್ಚರ್ ಸೆಂಟ್ರಲ್ಲಿ ಒಂದು ಸಿಂಗಲ್ಲು ಏನು ಬರ್ತದೆ, ಒಂದು ಲಿಫ್ಟ್ ಬರುತ್ತೆ ಅಷ್ಟೇ. ಅಲ್ಲಿ ಸ್ಟೇರ್ ಕೇಸು ಲಿಫ್ಟು, ಇಲ್ಲಿ ಬರೀ ಲಿಫ್ಟ್ ಬರುತ್ತೆ. ಓಕೆನಾ? ಹಂಗೆ ಮುಂದೆ ಹೋಗೋಣ. ಎಷ್ಟು ಅಡಿ ಇರ್ಬೋದು ನಿನಗೆ? ಇದು ಏನೋ ಅಂದಾಜು ಇದೆಯಾ? ಒಂದು ಅಂದಾಜು 6 ಅಡಿ ಇದೆ. 6 ಅಡಿ ಮೇಲೆ ಇದೆ. 6 ಅಡಿ. ನಾನು 5 ಮುಕ್ಕಲ್ಲಿದ್ದೀನಿ. 6 ಅಡಿ ಕ್ಲಿಯರ್ ಸಿಗ್ತದಲ್ಲ? ಹೌದೌದು. ಹಿಂಗೆ
ನೋಡಪ್ಪ ಜಗಪ್ಪ ನೋಡಿ ಇಲ್ಲಿ ಹಾಂ ಇಲ್ಲಿ ಇಲ್ಲೊಂದು ಬರುತ್ತೆ Staircase. ಬಿಲ್ಡಿಂಗಲ್ಲಿ ತುಂಬ ಕಡೆ ಗೌರ್ಮೆಂಟ್ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಇದೇನು ನೋಡ್ತಾ ಇದ್ದೀರಾ ಸ್ಟೇರ್ ಕೇಸು ಒಂದು 4 ಅಡಿ ಇಲ್ವಾ? ಇದೆ ಬಿಡ್ತು. ವಿಶಾಲವಾಗಿದೆ, ಐತೆ. ತುಂಬ ಚೆನ್ನಾಗಿ ಬಿಡ್ತು ಮಾಡಿದ್ದಾರೆ. ಇದೊಂದು ಒಳ್ಳೆ ವಿಚಾರ. ಏನನ್ನ ತಗೊಂಬರ್ಬೇಕಾದ್ರೆ ಜನ ತುಂಬ ಚೆನ್ನಾಗಿ ಓಡಾಡೋದಕ್ಕೆ ಓನ್ ಜಾಗ ಇಷ್ಟೊಂದು ಸ್ಪೇಸು ಫ್ಲಾಟ್ಗಿಂತ ಜಾಸ್ತಿ ಜಾಸ್ತಿ ಬಿಟ್ಟಿದ್ದಾರೆ. ಪಾರ್ಕಿಂಗ್ಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಎಲ್ಲದಕ್ಕೂ ಒಂದು ಒತ್ತು ಕೊಟ್ಟಿದ್ದಾರೆ. ನೋಡಿ ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ಇಲ್ಲೊಂದು ಲಿಫ್ಟು. ಇದೆಲ್ಲ ಏನು ಬರ್ತದೆ, ಇದೆಲ್ಲ ಈ ಪವರ್ ಸಪ್ಲೈಗಳು ಅವೆಲ್ಲ ಬರೋದು. ನಾವು ಎಲೆಕ್ಟ್ರಿಷಿಯನ್ ಆಗಿರೋದ್ರಿಂದ ಇದನ್ನು ಡೆಕ್ ಅಂತೀವಿ. ಈ ಡೆಕ್ಕಲ್ಲಿ ಬರೋವಂಥದ್ದು ಇದೆಲ್ಲ. ಹಂಗೆ ಮುಂದೆ ಹೋಗ್ತಾ ಇದ್ದರೆ ಹಿಂಗೆ ಮುಂದೆ ಬರೋಣ. ಎಂಡಿಂಗ್ ಬಂದಿದ್ದೀವಿ. ಇಲ್ಲಿಗೆ ಎಲ್ಲ ಫಿನಿಶಿಂಗ್ ಆಗಿದೆ ಎ ಬ್ಲ್ಯಾಕಲ್ಲಿ, ಆದರೆ ಇನ್ನೂ ನಂಬರಲ್ಲಿ ಕೊಟ್ಟಿಲ್ಲ. ಆದರೆ ಪ್ರತಿಯೊಂದು ಪ್ರಾಜೆಕ್ಟು ಪ್ರತಿಯೊಂದು ಸೈಟ್ದು ಬೆಂಗಳೂರಲ್ಲಿ 23 ಏರಿಯಾನಾಗೂ ಎಲ್ಲೇ ಬರಲಿ 1ರಿಂದ ಇದು 10ನೇ ನಂಬರು. ಈ ಸೈಡ್ ಬಂದರೆ 11ರಿಂದ 20 ಟೋಟಲ್ಗೆ 20 ಮನೆ ಒಂದು ಫ್ಲೋರಲ್ಲಿ ಬರ್ತದೆ. ಇದು ಕ್ಲಿಯರಿಟಿ. ಇವಾಗ ನಾನು ನಿಮಗೆ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಈ ಮೂಲಕ ಜನರಿಗೂ ಗೊತ್ತಾಗಲಿ ಅನ್ನೋದು ಒಂದು. ಸೈಟಲ್ಲಿ ಹೋದ್ರೆ ನಿಮಗೆ ಅಲ್ಲಿ ಕಾಂಪೋಸ್ ಹಾಕೊಂಡು ನೋಡ್ಕೊಂಡ್ರಿ, ಹೊಸದಾಗ ಫಸ್ಟ್ ಟೈಮ್ ಹೋಗಿದ್ರೆ ನೋಡಿ ಆ ಮೂಲೆಯಿಂದ ನೋಡಿಸ್ತಾ ಇದ್ದೀನಿ. ನನಗಿಲ್ಲಿ ಇದಿರೋಂಥದ್ದು ಉತ್ತರ ದಕ್ಷಿಣ, ಕರೆಕ್ಟಪ್ಪ? ನಾನು ನಿಂತಿರೋಂಥ ಫ್ಲಾಟು ಉತ್ತರ ದಕ್ಷಿಣ. ನಮ್ಮದು ಇಲ್ಲಿ ಎಲ್ಲ ಡೈಮೆನ್ಷನ್ ಇರೋವಂಥದ್ದು ಅಪಾರ್ಟ್ಮೆಂಟ್ ಇದು ಏನು ಬ್ಲ್ಯಾಕಲ್ಲಿ ಇದೆ. ಆದರೆ ನಾವಿರೋಂಥದ್ದು ಎ ಬ್ಲ್ಯಾಕಲ್ಲಿ ಉತ್ತರ ದಕ್ಷಿಣ. ಇದು ದಕ್ಷಿಣ ಅನ್ನೋದು ತುಂಬ ಜನಕ್ಕೆ ಬರಲ್ಲ, ನಮಗೆ ಉತ್ತರ ಬೇಕು ಅಂತೀವಿ. ಹಾಗಾಗಿ ನೋಡಿ ಇದು 11ರಿಂದ 20 ನಂಬರ್ ಏನು ಬರ್ತದೆ ಇದು ನಮಗೆ ನಂದಿ ಬಾಗಿಲು ಅಂತೀವಿ. ನಂದಿ ಬಾಗಿಲು ಒಂದೊಂದು ನಂಬರಿಂದ ಒಂದೊಂದು ಡಿಫ್ರೆನ್ಸ್ ಬರ್ತದೆ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಜಗಪ್ಪನ್ಗೆ ತೋರಿಸ್ಕೊಡ್ತೀನಿ. ಇದು ಉತ್ತರ ದಿಕ್ಕುದು ನಮಗೆ ಆಲ್ಮೋಸ್ಟ್ ಬರೋವಂಥದ್ದು. ತುಂಬ ಜನಕ್ಕೆ ಇದು ಏನು ನಂಬಿಕೆ ಇದೆ, ನಮಗೆ ಪೂರ್ವನೇ ಬೇಕು, ನಂದಿನೇ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ನಾನು ಇರೋವಂಥದ್ದು ನಂದಿ. ಇವಾಗ ನಾನು ತೊಗೊಂಡಿರೋದು ಇದೇ ಬಿಲ್ಡಿಂಗಲ್ಲಿ ನನಗೂ ಆಗಿರೋವಂಥದ್ದು ನಂದಿ ಬಾಗಿಲೇ ತೊಗೊಂಡಿರೋದಂಥದ್ದು ಎ ಬ್ಲ್ಯಾಕಲ್ಲಿ. ಇದರಲ್ಲಿ 10ನೇ ನಂಬರ್ವರೆಗೂ ಅಂತೂ ಬರೋವಂಥದ್ದು ದಕ್ಷಿಣ ಬಾಗಿಲು. ತುಂಬ ಜನಕ್ಕೆ ಬರಲ್ಲ ಅಂತಾರೆ, ಆದರೂ ವಾಸ ಇರ್ತಾರೆ, ನೋಡಿದ್ದೀವಿ. ಇದು ಈ ಒಂದು ಎ ಬ್ಲ್ಯಾಕ್ದು ವಿಚಾರ. ಇದು ನಂದಿ ಮತ್ತು ದಕ್ಷಿಣ ಅಂತ ಸಿಗುವಂಥ ಫ್ಲಾಟ್ಗಳಿರುವಂಥದ್ದು ಎ ಬ್ಲ್ಯಾಕ್. ಇದು ನಾವು ಮುಂದೆ ಕೆಳಗಡೆ ಹೋಗಿ ಪಾರ್ಕಿಂಗು ಮುಂದೆ ಎಷ್ಟು ಏನೇನೆಲ್ಲ ಬರ್ತದೆ ಅಂತ ನಾನು ಹಂಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ. ಒಂದೇ ಒಂದು ಕ್ಲಿಪ್ಪು ಇಲ್ಲಿಂದ ಈ ಮೆಟ್ಲತ್ಬಿಟ್ಟು ಇಲ್ಲೊಂದು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಔಟ್ ಸೈಡ್ದು ರೋಡ್ ಸೈಡು ಮತ್ತು ಆ ವ್ಯೂಸು ಈ ಸುತ್ತಮುತ್ತ ಏನಿದೆ ಅಂತ ಆಲ್ಮೋಸ್ಟ್ ನಿಮ್ಗೆ ತೋರಿಸ್ತಾ ಬರ್ತೀನಿ. ಇರೋದ್ರಿಂದ ನೋಡಿ ಇದು ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಸ್ಪೇಸು. ಮುಂದೆ ಏನು 3D ವಿಡಿಯೋ ಏನು ಬಿಟ್ಟಿದ್ದಾರೆ ಈ ಪ್ರಾಜೆಕ್ಟ್ ಆನೇಕಲ್ ಗ್ರಾಮಾಂತರದ್ದು, ಅದ್ರ ಪ್ರಕಾರ ಇಲ್ದಿದ್ರೂ ಸಹ ಒಂದು 50% ಆದರೂ ಸೇಮ್ ಬರ್ತದೆ ಅಂತ ಒಂದು ಭರವಸೆ ಇದೆ ನನಗೆ. ಬನ್ನಿ ಔಟ್ಸೈಡೆಲ್ಲ ನೋಡೋಣ. ಹಂಗೆ ಔಟ್ಸೈಡೆಲ್ಲ ಏನಿದೆ ಎತ್ತಿದೆ ನೋಡೋಣ ಬನ್ನಿ. ಹೋಗೋಣ. ನಮ್ಮ ಸ್ನೇಹಿತ ಒಬ್ಬ ಬುಕ್ ಮಾಡಿದ್ದಾನೆ. ಅವನೊಂದು ಪ್ರಶ್ನೆ ಕೇಳ್ದ. ನಾವು ಏನು ಇದು ಎಂಟ್ರಿ ನೋಡ್ತಾ ಇದ್ದೀವಿ, ಇದು ಲೆಫ್ಟ್ ಟು ರೈಟ್ ಬರೋವಂಥದ್ದು ಉದ್ದ ಈ ಸ್ಟೇರ್ ಕೇಸು 6.5 ಅಡಿ ಅಂತ ಬರೋವಂಥದ್ದು. ಪ್ರತಿಯೊಂದು ಬ್ಲ್ಯಾಕ್ಗೆ ನೋಡಿ ಈ ಥರ ಒಂದು ಎಂಟ್ರೀಸ್ಗಳು ಬರುತ್ತದೆ. ಬರೀ ಚಿಕ್ಕದಾಗಿರೋ 6 ಅಡಿನೇ ಅಲ್ಲ ನೋಡಿ, ಇದು ಸಹ ಎಂಟ್ರಿ ಆಗ್ತದೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಬರೀ ಆ ಸೊಂದಲ್ಲೇ ಓಡಾಡಬೇಕನ್ನೋ ಅಂದ್ಕೊಂಬಿಟ್ಟಿದ್ದಾರೆ. ನೋಡಿ ಎಷ್ಟು ಎಂಟ್ರಿ ಸಿಗುತ್ತೆ ಅಂತಂದರೆ ನಾನು ಈ ಪೊಸಿಷನ್ ತೋರಿಸ್ತೀನಿ ನೋಡಿ. ಇದೇನು ನೋಡಿಸ್ತಾ ಇದ್ದೀನಿ, ಈ ಬಾಲ್ಕನಿ ಕಾಣಿಸ್ತಾ ಇದೆಯಾ ಅನ್ಕೊತೀನಿ ನೋಡಿ. ಇದು ಎಂಟ್ರಿ ಆಗ್ತದೆ. ಇದು ಇಲ್ಲೆಲ್ಲ ಕಾರು ಬೈಕು ನಮ್ಮ ಹತ್ರ ಏನು ವೆಹಿಕಲ್ ಇದೆ ಅದೆಲ್ಲ ನಿಲ್ಲಿಸ್ಬಿಟ್ಟು ಇದೆಲ್ಲ ಫಿನಿಶಿಂಗ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಆಲ್ಮೋಸ್ಟು 80 ಅಡಿ ಕ್ಲಿಯರ್ ಸಿಗುತ್ತೆ, ತುಂಬ ಸ್ಪೇಸಸ್ ಸಿಗುತ್ತೆ. ಇಲ್ಲೆಲ್ಲ ಬೈಕು ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ನಾವಿಲ್ಲಿ ಎಂಟ್ರಿ ಆಗ್ತಾ ಆಗ್ಬೋದು. ಇದೇ ಥರ ಇಲ್ಲಿ 3-4 ಬರುತ್ತದೆ, ಈ ಥರ ಎಂಟ್ರಿ ಆಗ್ಬೋದು. ಈ ಮುಖಾಂತರ ತುಂಬ ಜನಕ್ಕೆ ಡೌಟ್ ಇರೋದ್ರನ್ನ ನಮ್ಮ ಸ್ನೇಹಿತಂದು ಕೇಳಿರೋದಕ್ಕೋಸ್ಕರ ಜನಗಳ ಪರವಾಗಿ ಹೇಳ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಅನ್ನೋ ಒಂದು ಡೌಟ್ಸು ಇದ್ರ ಮುಖಾಂತರ ಕ್ಲಿಯರ್ ಆಗುತ್ತೆ. ಈ ಥರ ಇಲ್ಲಿಂದ ಅಲ್ಲಿವರೆಗೂ 2-3 ಪ್ಲೇಸ್ ಬರುತ್ತೆ, ಹಾಗಾಗಿ ಎಂಟ್ರಿ ಆಗ್ಬೋದು. ಇಲ್ಲೇನು ನೋಡ್ತಾ ಇದ್ದೀರಾ ಇದೆಲ್ಲ ರೋಡ್ ಆಗ್ತದೆ. CC ರೋಡ್ ಬರುತ್ತೋ ಇಲ್ಲ ತಾರ್ ರೋಡ್ ಬರುತ್ತೋ ಗೊತ್ತಿಲ್ಲ, ಫಿನಿಶಿಂಗ್ ಆದಮೇಲೆ ಗೊತ್ತಾಗುತ್ತೆ.
ಇದು ಡಿ ಬ್ಲ್ಯಾಕು. ಲಾಸ್ಟಲ್ಲಿ ಏನು ನೋಡ್ತಾ ಇದ್ದೀರಾ ಅದು ಡಿ ಬ್ಲ್ಯಾಕು. ಇದು ಆಲ್ರೆಡಿ ಬುಕ್ಕಿಂಗು ಎ ಮತ್ತು ಇದೇನು ನೋಡ್ತಾ ಇದ್ದೀರಾ ಇದು ಇ ಬ್ಲ್ಯಾಕು. ಇದರಲ್ಲಿ ಈ ಲೈನಲ್ಲಿ ಬರೋವಂಥದ್ದು ಎಲ್ಲ ಪೂರ್ವ ಪಶ್ಚಿಮ, ಸೂರ್ಯ ಹುಟ್ಟೋದು ಸೂರ್ಯ ಮುಣಿಗೋದು ಅಂತಾರಲ್ಲ ಆ ಥರ ಫ್ಲಾಟ್ಗೆ ಬರೋವಂಥದ್ದು ಈ ಲೈನು ನೋಡಿ. ಇದೆಲ್ಲ ಏನು ನೋಡ್ತೀರಿ ಈ ಲೈನು 5 ಬ್ಲ್ಯಾಕ್ ಬರುತ್ತೆ ನೋಡಿ. ಅಲ್ಲೊಂದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮತ್ತು ಇಲ್ಲೊಂದು, ಮತ್ತು ಇದು ಈ ಬ್ಲ್ಯಾಕು, ಇದು ಡಿ, ಇದು ಪೂರ್ವ ಪಶ್ಚಿಮ. ನಾನು ಇರೋವಂಥದ್ದು ಎ ಇಂದ ಬಿ ವರೆಗೂ ಇದು ಉತ್ತರ ದಕ್ಷಿಣ. ಇದೇನು ನೋಡ್ತಾ ಇದ್ದೀರಾ ಉತ್ತರ ದಕ್ಷಿಣ. ಮತ್ತು ನೋಡಿ ಇಲ್ಲಿ ಲಾಸ್ಟಲ್ಲಿ ಒಂದು ಝೂಮ್ ಹಾಕ್ತೀನಿ ನೋಡಿ, ಅಲ್ಲಿರೋವಂಥದ್ದು ಬರ್ತಾ ಇರೋದು ಸೇಮ್ ಹಿಂಗೆ ಉತ್ತರ ದಕ್ಷಿಣ ಅಂತ ಬರ್ತದೆ. ಅದು ಸಹ ಅದೊಂದು ಬ್ಲ್ಯಾಕ್ ಬರುತ್ತೆ. ಟೋಟಲ್ ಇಲ್ಲಿ ಆನೇಕಲ್ ಗ್ರಾಮಾಂತರದಲ್ಲಿ 1 BHK ಫ್ಲ್ಯಾಟ್ಗಳು 9 ಬ್ಲ್ಯಾಕ್ ಬರ್ತದೆ. ನಾನು ಕ್ಲಿಯರಿಟಿ ಹೇಳ್ತೀನಿ, ಯಾವುದೇ ಊಹೆ ಪಾಹೆ ಮಾಡ್ಕೊಳಲ್ಲ. ಇಷ್ಟೇ ಮನೆಗಳು ಬರ್ತದೆ ಅಂತ ಒಂದು ಅಂದಾಜು ಮೇಲೆ ಹೇಳ್ಬೋದು. ಅದೇ ಬ್ಲ್ಯಾಕ್ಗಳು ಮಾತ್ರ ಖಂಡಿತವಾಗೂ 9 ಬ್ಲ್ಯಾಕ್ ಬರುತ್ತೆ 1 BHKಗೂ. ಆಮೇಲೆ 2 BHK ಆ ಕಡೆ ಇದೆ. ಆಲ್ಮೋಸ್ಟ್ ಅದು ಯಾರಿಗೂ ಆಗೋಕ್ಕಾಗಲ್ಲ, ಅದಕ್ಕೋಸ್ಕರ ಜಾಸ್ತಿ ನಾನು ಇಂಟ್ರೆಸ್ಟ್ ಕೊಡಲ್ಲ ಅದನ್ನು ತೋರ್ಸೋಕ್ಕೆ. ಯಾರಿಗೂ ಅರ್ಜಿ ಆಗೋಕ್ಕಾಗ್ತಾಯಿಲ್ಲ, ಅದು ಆಕ್ಷನ್ ಬಿಟ್ಟಿದ್ದಾರೆ, ಹಾಗಾಗಿ ಅದನ್ನು ತೋರ್ಸೋಕ್ಕೆ ಹೋಗಲ್ಲ ನಾನು. ಅದು 3 ಬ್ಲ್ಯಾಕ್ ಬರುತ್ತೆ ABCD ಅಂತ. ನೋಡಿ ಈ ಥರ ಆನೇಕಲ್ಲು ಗ್ರಾಮಾಂತರ ಯಾವ ಸ್ಥಿತಿ ಇದೆ ತೋರಿಸಿ ಅಂತ ಹೇಳಿರೋರಿಗೆ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ನೋಡಿ. ಇವೆರಡು ರೆಡಿ ಇದೆ ನೋಡಿ. ಇದೆಲ್ಲ ಕನ್ಸ್ಟ್ರಕ್ಷನ್ ಆಗಬೇಕು. ಇನ್ನು 6ರಿಂದ 1 ವರ್ಷ ಆಗ್ಬೋದು, 6 ತಿಂಗಳಿಂದ 1 ವರ್ಷ ಆಗ್ಬೋದು ನೋಡಿ. ಲಾಸ್ಟ್ ಟೈಮ್ ಬಂದಾಗ ನಾನು ವೀಡಿಯೋ ನೋಡೋದ್ರಿಗೆ ಗೊತ್ತಾಗಿರುತ್ತೆ ಅದು ಎಲ್ಲಿತ್ತು ಸ್ಟ್ರೆಚ್ಚರು, ಈಗ ಎಲ್ಲಿ ಗಂಟ ಬಂದಿದೆ, ಎಷ್ಟು ಫ್ಲೋರ್ ಬಂದಿದೆ ಅದೆಲ್ಲ ಗೊತ್ತಾಗುತ್ತೆ. ಆದರೆ ಆಗ್ತಾಯಿದೆ ಚೆನ್ನಾಗಿ ಕೆಲಸ. ಯಾಕಂದರೆ ಅವ್ರೂ ಡಿಲೇ ಆಗೋದಕ್ಕೆ ಕಾರಣ ಇರ್ತವೆ, ನಮ್ಗೆ ಅವೆಲ್ಲ ಮಾತಾಡೋದು ಬೇಡ. ತುಂಬ ಇದೆ, ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ದುಡ್ಡಾಗುತ್ತೆ, ಇದಕ್ಕೆಲ್ಲ ಕಾಯ್ತಾ ಇರ್ತಾರೆ. ನೋಡೋಣ ನಾವು ಇವಾಗ ನೆಕ್ಸ್ಟು ಕೆಳಗಡೆ ಹೋಗಿ ಬಿ ಮತ್ತು ಸಿ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಈ ಒಂದು ಈ ಬಿ ಬ್ಲ್ಯಾಕಿಂದ ಮತ್ತು ಎ ಬ್ಲ್ಯಾಕ್ ಮಧ್ಯದಲ್ಲಿ ಈ ಒಂದು ಸ್ಪೇಸ್ ಏನಿದೆ ಒಂದು 40-50 ಅಡಿ ಬರ್ಬೋದು. 40 ಅಡಿ ಕ್ಲಿಯರ್ ಇದೆ, ಈ ಸ್ಪೇಸ್ ಸಿಗ್ತದೆ. ಇಲ್ಲಿ ಯಾವುದೇ ಒಂದು ಸೈಟ್ ಹತ್ರ ಹೋಗಿ ಇವರು ಫ್ಲ್ಯಾಟ್ಗಳು ಕಟ್ಟೋದಕ್ಕಿಂತ ಪಾರ್ಕಿಂಗು ಮತ್ತು ರೋಡ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ ಜಾಗ. ಒಂದಕ್ಕೊಂದು ತುಂಬ ಸ್ಪೇಸ್ ಇರಬೇಕು. ಕಟ್ಟ ಜಾಗ ಅಲ್ಲ, ಇನ್ನೂ ಜಾಸ್ತಿ ಇದೆ. ಇದು 50-60 ಅಡಿ ಮೇಲೆ, ಅದು 80 ಅಡಿ ಬರುತ್ತೆ ಅಲ್ಲೆಲ್ಲ. ಇಲ್ಲಿ ಒಂದು 50 ಅಡಿ ಬರುತ್ತೆ. ನಾವು ಒಂದು ಅಂದಾಜು ಮೇಲೆ ಕಮ್ಮಿನೇ ಹೇಳೋಣ, ಜನಗಳಕ್ಕೆ ಜಾಸ್ತಿ ಹೇಳಿ ತುಂಬ ಇದು ಮಾಡೋದು ಬೇಡ. ಟೋಟಲ್ ಎಲ್ಲ 9 ಬ್ಲ್ಯಾಕ್ಗಳು 1 BHKನೇ. 2 BHK ಅಲ್ಲಿ ತೋರಿಸ್ತೀನಿ ನೀನು ನೋಡವೆ. 2 BHK ಬುಕ್ ಮಾಡೋಕ್ಕಾಗಲ್ಲ, ಆಕ್ಷನಲ್ಲಿ ಬಿಡ್ತಾರೆ. ಆಕ್ಷನಲ್ಲಿ ನಾವು ಹೋಗಿ ತೊಗೊಬೋದು. ಏನಾರ ಡೌಟ್ಸ್ ಇದ್ರೆ ಕೇಳು, ಆ ಜನಗಳ ಪರಗೂ ಡೌಟ್ಸನ್ನು ಈ ವಿಡಿಯೋ ಮುಖಾಂತರ ಹೋಗಲಿ. ಏನಾರ ಇದ್ರ ಬಗ್ಗೆ ಕೇಳೋ ಅಂಥದ್ದು ತಿಳ್ಕೊಂಡಂಥದ್ದು ಇದ್ದರೆ ಈ ವಿಡಿಯೋದಲ್ಲೇ ಪ್ರಶ್ನೆ ಹಾಕು, ನಾನು ಗೊತ್ತಿರೋದನ್ನು ನಾನು ಹೇಳ್ತೀನಿ. ಸ್ವಲ್ಪ ನಿಧಾನ ಆಗ್ತದೆ, ಯಾಕಂದರೆ ತುಂಬ ಮನೆ ಬರ್ತದೆ. ಇದು ಆಲ್ಮೋಸ್ಟ್ ಎಷ್ಟು ಮನೆ ಬರ್ಬೋದು ಅಂತ ಅನಿಸ್ತು ಇಲ್ಲಿ ನೋಡಿದ್ರೆ. ಇಲ್ಲಿ 1 ಫ್ಲೋರ್ಗೆ 20 ಅಂದರೆ 14 ಫ್ಲೋರೇ ಇರೋದು ಇದು. 9 ಬ್ಲ್ಯಾಕ್ ಬರುತ್ತೆ ಆ ಥರ. 20 200 4 ಅಂದಾಜು ಮೇಲೆ 280 ಮನೆ 1 ಫ್ಲೋರ್ಗೆ. ಒಂದು ಬ್ಲ್ಯಾಕ್ಗೆ ಎ ಬ್ಲ್ಯಾಕ್ಗೆ. ಹಾಂ, ಹಂಗೆ ಇದು 9ಗೆ 9 280 × 9. ಅದು ಲೆಕ್ಕ ಕೇಳಬೇಕು, ಅಷ್ಟು ಬೇಗ ಲೆಕ್ಕ ಹಾಕಷ್ಟು ಇನ್ನೂ ನೋಡಿಲ್ಲ. ಟೋಟಲ್ ಆಗಿ 2400 ಮನೆವರೆಗೂ ಬರುವಂಥ ಸಾಧ್ಯತೆ ಇಲ್ಲೈತೆ ಇದೆ. ಆದರೂ 2 BHK ಅಂದ್ಬಿಟ್ಟು ಎಲ್ಲೂ ಇಕ್ಕಟ್ಟಾದ ಲೇಔಟ್ ಟೈಪ್ ಏನಿಲ್ಲ, ಫುಲ್ ಫ್ರೀಡಮ್ ಆಗಿದೆ. ಈ ಕಡೆ ಎಲ್ಲ ಸುತ್ತ ನೋಡ್ಬಿಟ್ರೆ ಪ್ರೈವೇಟ್ ಅವರು ಹೌದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಅಲ್ಲೊಂದು ಮನೆಗಳು ಬರ್ತದೆ ಅಂತ ಮಾಡ್ತಾರೆ, ಮಾಡಿರೋರು ಇದ್ದಾರೆ. ಪ್ರೈವೇಟ್ ಅವರು ಅಂತ ಮೆನ್ಷನ್ ಮಾಡೋದಕ್ಕಿಂತ ಬೇರೆಯವರು, ಇದು ಗೌರ್ಮೆಂಟ್ ಆದ್ರೂ ಇವ್ರಿಗೆ ಯಾವುದೇ ಜಾಗನೂ ಫಸ್ಟು ಮನೆಗಳಿಗಿಂತ ಅಮ್ಯುನಿಟೀಸ್ ಕೊಡಬೇಕು. ಮಿಡ್ಲ್ ಕ್ಲಾಸ್ ಅವ್ರನ್ನ ಕೇವಲವಾಗಿ ನೋಡಿಲ್ಲ ಗೌರ್ಮೆಂಟ್ ಅವರು. ಅವರಿಗೆ ಮುಂದಕ್ಕೆ ಇರೋ ಜಾಗದಲ್ಲಿ ಸ್ವತಂತ್ರವಾಗಿ ಯಾರಿಗಾದ್ರೂ ಹೇಳ್ಕೊಳೋದಕ್ಕೂ ಪ್ರೆಸ್ಟೀಜ್ ಆಗಿದೆ ಜಾಗ, ಆರಾಮಾಗಿದೆ. ಆಲ್ರೆಡಿ ವಾಸ ಇರೋ ಪ್ಲೇಸ್ಗಳು ನಾನು ವಿಸಿಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಅವ್ರ ಅಭಿಪ್ರಾಯಗಳು ಕೇಳಿದ್ದೀನಿ, ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ನಾವು ಆರಾಮಾಗಿದ್ದೀವಿ, ವರ್ಷದಿಂದ ಇದ್ದೀವಿ, 6 ತಿಂಗಳಿಂದ ಇದ್ದೀವಿ, 2 ವರ್ಷದಿಂದ ಇದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಈ ಒಂದು
ಪ್ರಾಜೆಕ್ಟು ಮುಂದಿನ ದಿನಗಳಲ್ಲಿ ನಾವು ಸಹ ಇಲ್ಲಿದ್ದು ಇನ್ನೊಬ್ಬರಿಗೆ ಹೇಳ್ಬೋದು ಅಂತ ಒಂದು ಭರವಸೆ ಇಟ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ದಯವಿಟ್ಟು ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಒಟ್ಟಿಗೆ ಹಾಕ್ಕೊಳ್ಳಿ. ನನ್ನ ಕೊಟ್ಟಿರೋಂಥ ಇನ್ಫಾರ್ಮೇಷನ್ನು ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಕುಟುಂಬದಲ್ಲಿರೋಂಥ ಸ್ನೇಹಿತರಿಗೆ ಮತ್ತು ಕುಟುಂಬದಲ್ಲಿ ಇರೋವಂಥ ಬಂಧು ಬಳಗಕ್ಕೆ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಹಾಗೇ ನೋಡಬೇಡಿ. ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ತಗೊಂಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈ ಹೇಳ್ತಾ ನಿಮ್ಮ ವಿಶ್ವಾಸಿ ಆನಂದ್ ಕಾಯ್.